ನೋಡಿ ನಮ್ಮ ಕೇದಲ್ಲಿ ಯಾವ ರೀತಿ ಅಂತಂದರೆ ಅಡ್ಮಿಷನ್ಗೆ ಬೇಕಾದಾಗ ಕೇವಲ 2 ದಿನ ಟೈಮ್ ಕೊಡ್ತಾರೆ, ಅಥವಾ 2 ದಿನ 3 ದಿನ ಮ್ಯಾಕ್ಸಿಮಮ್ ಅಷ್ಟೇ ಕೊಟ್ಬಿಡ್ತಾರೆ. ಒಂದೊಂದು ದಿನ 1.5 ದಿನನೂ ಕೊಟ್ಟಿದ್ದುಂಟು. ಬಟ್ ಈಗ ನಮ್ಮ ಕೆ ಕಡೆಯಿಂದ ರಿಸಲ್ಟ್ ಬಂದಾದ ನಂತರ ಸ್ವಲ್ಪ ಹುಡುಗರಿಗೆ ಕನ್ಫ್ಯೂಸ್ ಕ್ರಿಯೇಟ್ ಆಗುತ್ತಂತ ಒಂದು ಕಾಮನ್ ಸೆನ್ಸು ಕೂಡ ಇಲ್ಲದೆ ಇದುವರೆಗೂ ಕೂಡ ನಮ್ಮ ಕೇದಲ್ಲಿ ಯಾವುದೇ ರೀತಿಯಾಗಿ ಒಂದು ಕ್ವಿಟ್ ಆಪ್ಷನ್ ಅನ್ನೋದು ಇನ್ನೂ ಕೂಡ ಬಂದಿಲ್ಲ. ಓಕೆ ಸರಿ, ಈಗಾಗಲೇ 25th ಲಾಸ್ಟ್ ಡೇಟ್ NCC ಕಡೆಯಿಂದ ಅಡ್ಮಿಷನ್ಗೆ ಅಂದರೆ ಹೋಗಿಬಿಟ್ಟು ಕಾಲೇಜ್ ರಿಪೋರ್ಟ್ ಮಾಡ್ಕೊಳ್ಳೋದೆಲ್ಲ ಏನಿದೆ ಸ್ಟೂಡೆಂಟ್ದು. ಸೊ ಬಿಫೋರ್ ಯಾವಾಗ ನಿನ್ನೆ ನೈಟ್ವರೆಗೂ ಕೂಡ ಬರುತ್ತೆ ಅಂತ ಎಲ್ಲರೂ ಕೂಡ ಕಾಯ್ಕೊಂಡು ಕೂತಿದ್ರು. ಯಾಕಂದರೆ ಸಾಯಂಕಾಲವರು ಕೂಡ ಅಬ್ಜೆಕ್ಷನ್ಸ್ ಅಂತ ಇದ್ದರು. ಅದಾದ ನಂತರ ಕ್ವಿಟ್ ಆಪ್ಷನ್ ಕೊಡ್ತಾರೇನೋ ಅಂತಂದ್ವಿ. ಬೆಳಗ್ಗೆ ಸ್ಟಿಲ್ 9 ಗಂಟೆ ಆಯ್ತು ರೀ, ಇನ್ನೂ ಕೂಡ ಯಾವುದೇ ರೀತಿಯಾಗಿ ಕೇದಲ್ಲಿ ಕ್ವಿಟ್ ಆಪ್ಷನ್ ಕೂಡ ಬಂದಿಲ್ಲ, ಏನು ಕೂಡ ಸರ್ಕ್ಯುಲರ್ ಕೂಡ ಬಂದಿಲ್ಲ, ಏನು ನೋಟಿಫಿಕೇಶನ್ ಕೂಡ ಬಂದಿಲ್ಲ. ಓಕೆ, ಜಸ್ಟ್ ರಿಸಲ್ಟ್ ಪಬ್ಲಿಷ್ ಮಾಡಿದ್ದಾರೆ PDF ಆ ಲಿಸ್ಟಲ್ಲಿ ನಿಮ್ಮ ಒಂದು ರ್ಯಾಂಕ್ ನೋಡ್ಕೊಂಡ್ಬಿಟ್ಟು ನಿಮ್ದು ಅಂದರೆ ಆಲ್ ಇಂಡಿಯಾ ರ್ಯಾಂಕ್ ನೋಡ್ಕೊಂಡ್ಬಿಟ್ಟು ನಿಮ್ಮದು ಯಾವ ಕಾಲೇಜ್ ಅಲಾಟ್ಮೆಂಟ್ ಆಗಿದೆ ಅಂತ ನೋಡ್ಕೊಂಡಿದ್ದಾರೆ ಅಷ್ಟೇ. ಓಕೆ, ಸೊ ಹೀಗೆ ಕೆಲವೊಂದಿಷ್ಟು ಸ್ಟೂಡೆಂಟ್ ಓಕೆ ಬಹಳ ಏನು ಹೋಗಲ್ಲ, ಬಟ್ ಏನೇ ಆಗಲಿ ಒಂದು ಸ್ಟೂಡೆಂಟು ಕೂಡ ಇಂಪಾರ್ಟೆಂಟ್. ಸೊ ಹಂಗಾಗಿ ಪ್ರತಿಯೊಬ್ಬ ಸ್ಟೂಡೆಂಟು ಕೂಡ ಮೋಸ ಆಗಬಾರ್ದು ಅಂತ ಉದ್ದೇಶ ಇಟ್ಕೊಂಡು ಕೆ ಡೈರೆಕ್ಟರ್ ಕೂಡ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಬಟ್ ನಾ ಕೇಳ್ಕೊಳ್ಳೋದು ಇಷ್ಟೇ, ಕೇದಲ್ಲಿ ಸಫಿಷಿಯೆಂಟ್ ಟೈಮ್ ಕೊಡಲಿ ಅಡ್ಮಿಷನ್ಗೆ. ಯಾಕಂದರೆ ಈ ಸರ್ತಿ ನಮಗೆ ಸರ್ತಿ ನಮ್ಮ ಇಂಜಿನಿಯರ್ ಸ್ಟೂಡೆಂಟ್ಗೆ ಇತ್ತು ಮತ್ತು ಬೇರೆ ಬೇರೆ ಸ್ಟೂಡೆಂಟ್ಗೆ ಮಾಡಿದರು. ಓಕೆ, ಕೇವಲ 2 ದಿನ ಟೈಮ್ ಕೊಟ್ಬಿಟ್ರು. ಆ್ಯಕ್ಚುಲಿ 2 ದಿನ ಸಫಿಷಿಯೆಂಟ್ ಆಯಿತು, ಯಾಕಂದರೆ ಅಲ್ಲಿ ಯಾವುದೇ ರೀತಿಯಾಗಿ ದೊಡ್ಡ ಮಟ್ಟಿಗೆ ಏನು ಡಾಕ್ಯುಮೆಂಟ್ಸ್ಗಳು ಬೇಕಾಗಿದ್ದಿಲ್ಲ. ಎಲ್ಲರೂ ಕೂಡ ಡಾಕ್ಯುಮೆಂಟ್ಸ್ ರೆಡಿ ಇರ್ತವೆ, ಹೋಗ್ಬಿಟ್ಟು ಅಡ್ಮಿಷನ್ ಆಗ್ತಿರ್ತಾರೆ. ಓಕೆ, ಬಟ್ ಆದರೂ ಕೂಡ ಅಲ್ಲೂ ಕೂಡ ಸಮಸ್ಯೆ ಆಗಿದೆ. ಕೆಲವೊಂದಿಷ್ಟು ಹುಡುಗರಿಗೆ ಗೊತ್ತಿದ್ದೇನೋ ಕೂಡ ಅಥವಾ ದೂರ ಆಗುತ್ತಂತನೋ ಕೂಡ ಆ್ಯಂಡ್ ಟೈಮ್ ಜಾಸ್ತಿ ಕೂಡ ಕೊಡದೇ ಇದ್ದರೂ ಕೂಡ ಅಡ್ಮಿಷನ್ ಕೆಲವೊಂದಿಷ್ಟು ಹುಡುಗರಾಗಿಲ್ಲ. ಓಕೆ, ಇವನ್ ಚಾಯ್ಸ್ ಒನ್ ಕೊಟ್ಟರು ಸಹಿತ ಅಡ್ಮಿಷನ್ ಆಗಿಲ್ಲ. ಸೊ ಹಂಗಾಗಿ ಈ ರೀತಿ ಸಮಸ್ಯೆ ಆಗ್ತಿರ್ತದೆ. ಆದರೂ ಕೂಡ ಕೇದವರು ಇದುವರೆಗೂ ಕೂಡ ಕ್ವಿಟ್ ಆಪ್ಷನ್ ಕೊಟ್ಟಿಲ್ಲ. ಇದು ಬಹಳಷ್ಟು ನೋಡೋಣ ಓಕೆ ಏನೇನು ಮಾಡ್ತಾರೆ ಅಂತಂದು. ಬಟ್ ಸದ್ಯಕ್ಕಂತೂ ಸ್ಟಿಲ್ ಯಾವುದೇ ರೀತಿಯಾಗಿ ಫೈನಲ್ ರಿಸಲ್ಟ್ ಕೂಡ ಬಂದಿಲ್ಲ. ಇನ್ ಕೇಸ್ ನೋಡಿ ಕ್ವಿಟ್ ಆಪ್ಷನ್ ಕೊಟ್ಟಾದ ನಂತರ ಸ್ವಲ್ಪ ಟೈಮ್ ಕೊಡಲೇಬೇಕು. ಸೊ ಅಟ್ಲೀಸ್ಟ್ ಓಕೆ ಇವತ್ತು ಕೊಟ್ಟರು ಸಹಿತ ನಾಳೆವರೆಗೂ ಕೂಡ ಕ್ವಿಟ್ ಆಪ್ಷನ್ ಕೊಡ್ತಾರೆ. ಅಟ್ಲೀಸ್ಟ್ 1 ಡೇ ಆದರೂ ಕೊಡಲೇಬೇಕಲ್ವ ಕ್ವಿಟ್ ಆಪ್ಷನ್ಗೆ. ಸೊ ಹಂಗಾಗಿ ಆ ಕ್ವಿಟ್ ಆಪ್ಷನ್ ಕೊಟ್ಟಾದ ನಂತರ ಹುಡುಗರಿಗೆ ಮತ್ತೆ ಫೈನಲ್ ರಿಸಲ್ಟ್ ಅಂದರೆ ಮತ್ತೆ ಒಂದು 12 ಗಂಟೆ ಆದರೂ ಬೇಕಾಗ್ತದೆ, ಅಟ್ಲೀಸ್ಟ್ ಒಂದು 8 ರಿಂದ 10 ಗಂಟೆ ಆದರೂ ಬೇಕಾಗ್ತದೆ ಕೇದವರಿಗೆ ರೀರನ್ ಮಾಡಿ ಪಬ್ಲಿಷ್ ಮಾಡಲಿಕ್ಕೆ. ಅಂದರೆ ಭಾಳ ದೊಡ್ಡ ಮಟ್ಟಿಗೆ ಏನಿಲ್ಲ. ಈಗ ಯಾಕಂದ್ರೆ ಭಾಳ ಸ್ಟೂಡೆಂಟ್ ಏನಿಲ್ಲ. ನೀವು ಮೊದಲೆಲ್ಲ KCT ಸ್ಟೂಡೆಂಟ್ ಇರ್ತಿದ್ರು, ಎಲ್ಲ ಇರ್ತಿದ್ರು, ಭಾಳ ಸ್ಟೂಡೆಂಟ್ ಹಾಕಿದ್ರಿ. ಬಟ್ ಇವಾಗ ಸ್ವಲ್ಪ ಜನ ಸ್ಕಿಪ್ ಆಗ್ತಿದ್ದಾರೆ, ಭಾಳ ಏನಿಲ್ಲ. ಸೊ ಹಂಗಾಗಿ ಕೇದವ್ರಿಗೆ ದೊಡ್ಡ ಮಟ್ಟಿಗೆ ಏನು ಸಮಸ್ಯೆ ಏನಾಗಲ್ಲ. ಒಂದು 8 ರಿಂದ 10 ಗಂಟೆ ಆದರೂ ಕೂಡ ಆಗ್ತದೆ ರೀರನ್ ಮಾಡಿ ಪಬ್ಲಿಷ್ ಮಾಡಲಿಕ್ಕೆ. ಸೊ ಹಾಗಾಗಿ ಟೈಮ್ ಎಷ್ಟಾಗುತ್ತೆ ನೋಡಿ. ಇವಾಗ ಇನ್ ಕೇಸ್ ಇವಾಗಲೇ ಬಿಟ್ಟರು ಕೂಡ ನಾಳೆವರೆಗೂ ಕೂಡ ಇದೇ ಕ್ವಿಟ್ ಆಪ್ಷನ್ ನಡೆದರೂ ಸಹಿತ ಸೊ ಫೈನಲಿ ಯಾವ ಇರ್ತದ ನಾಳೆ ನೈಟ್ವರೆಗೂ ಕೂಡ ಫೈನಲ್ ರಿಸಲ್ಟ್ ಬರ್ಬೋದು. ಓಕೆ, ಅಂದರೆ ಇವಾಗಲೇ ಇನ್ ಕೇಸ್ ಕ್ವಿಟ್ ಆಪ್ಷನ್ ಕೊಟ್ಟರು ಸಹಿತ ನಾಳೆವರೆಗೂ ಕೂಡ ಕ್ವಿಟ್ ಆಪ್ಷನ್ನೇ ಇರ್ತದೆ. ಸೊ ಹಂಗಾಗಿ ನಾಳೆ ನೈಟ್ ಮೇಲೆ ಫೈನಲ್ ರಿಸಲ್ಟ್ ಬರ್ಬೋದು ಅಂತ ನಾವು ಅಂದ್ಕೊಂಡಿದ್ವಿ. ಆದರೆ ಕೊಟ್ಟು ಫೈನಲ್ ರಿಸಲ್ಟ್ ಬಂದಾದಮೇಲೆ ನಾವು ಕೇಳಿಕೊಳ್ಳೋದಿಷ್ಟೇ, ಸ್ವಲ್ಪ ಟೈಮ್ ಕೊಡಿ. ಯಾಕಂತಂದರೆ ಕೇದವರು ಸರ್ತಿ ಮಾಡಿದಂಗೆ ಕೇವಲ 2 ದಿನ 1 ದಿನ ಮಾಡಲಿಕ್ಕೆ ಹೋಗಬೇಡಿ. ಅಟ್ಲೀಸ್ಟ್ ಒಂದು 4 ರಿಂದ 5 ದಿನ ಅಡ್ಮಿಷನ್ಗೆ ಟೈಮ್ ಕೊಟ್ಟರೆ ಹುಡುಗರಿಗೆ ಈಸಿ ಆಗುತ್ತೆ. ಓಕೆ, ಇಲ್ಲಾಂತಂದರೆ ಭಾಳ ಕಷ್ಟಪಡ್ತಾರೆ, ಓಡಾಡೋದು ಎಲ್ಲರೂ ಕೂಡ ಇದ್ದಿದ್ದೆ. ಬಟ್ ಅರಿಬಿರಿಲಿ ಆಗ್ತದೆ. ಓಕೆ, ಕೆಲವೊಂದಿಷ್ಟು ಹುಡುಗರು ಅದ್ರ ಏನೇನೋ ಆಗ್ತದೆ, ತೊಂದರೆ ಆಗ್ತದೆ, ಎಲ್ಲರೂ ಕೂಡ ಗೊತ್ತು. ಕೆಲವೊಂದಿಷ್ಟು ಅಲಾಟ್ಮೆಂಟ್ ಆದ ನಂತರ ಕೆಲವೊಂದಿಷ್ಟು ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಕೊಳ್ಳೋದಿರ್ತದೆ. ಸೊ ಹಾಗಾಗಿ ಹೇಳ್ತಾರದಷ್ಟೇ. ಓಕೆ ಸರಿ, ಏನೇ ಆಗಲಿ ಕೆ ಡೈರೆಕ್ಟರ್ ಆದಷ್ಟು ಹುಡುಗರ ಪರವಾಗಿ ಅಂದರೆ ಎಲ್ಲರೂ ಕೂಡ ವಿದ್ಯಾರ್ಥಿಗಳ ಪರವಾಗಿ ಮಾಡ್ತಿದ್ದೀವಿ ಅಂತ ಹೇಳ್ತಿದ್ರೆ. ಸೊ ನೋಡೋಣ ಅವರ ತಲೆಯಲ್ಲಿ ಏನೇನಿದೆ ಯಾರು ಕೂಡ ಹೇಳಕ್ಕೆ ಬರಲ್ಲ. ಸೊ ಏನಾಗಲಿ ನೋಡೋಣ. ಇದು ಸದ್ಯಕ್ಕಂತೂ ಇಷ್ಟು ಏನು ಕೂಡ ಇದು ಕೇದಲ್ಲಿ ಅಪ್ಡೇಟ್ ಇಲ್ಲ ಇವತ್ತಂತೂ. ಇನ್ ಕೇಸ್ ಅದ್ರ ಬಗ್ಗೆ ಏನಾದರೂ ಬಂತಂದರೆ ನಿಮಗೆ ತಿಳಿಸ್ತೀನಿ. ವಾಟ್ಸಪ್ ಚಾನಲ್ ಜಾಯ್ನ್ ಆಗಿ. ಥ್ಯಾಂಕ್ ಯು. ಹ್ಯಾವ್ ಎ ನೈಸ್ ಡೇ. ಬಾಯ್.